ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲೀಫು ಶಂಕರ್. ಇವತ್ತಿನ ರೆಸಿಪಿ ಲೇಸ್ ಚಿಕನ್ ಯಾವ ಥರ ಮಾಡ್ತಾರೆ ಅಂತ ಸಿಂಪಲಾಗಿ ತೋರಿಸ್ತೀನಿ. ನಾನಿಲ್ಲಿ ಒಂದು 6 ಲೆಗ್ ಪೀಸ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಒಂದು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು, ಸ್ವಲ್ಪ ವೈಟ್ ಪೇಪರು, ಅಚ್ಚ ಖಾರದ ಪುಡಿ, ಕಸ್ತೂರಿ ಮೆಂತ್ಯ, ಬ್ಲ್ಯಾಕ್ ಪೇಪರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಚಾಟ್ ಮಸಾಲ ಪೌಡ್ರು, ಸ್ವಲ್ಪ 1/4 ಲೀಟ್ರ್ ಮೊಸರು, ಮತ್ತು ಪಿಜ್ಜಾದು ಸಾಸು, ಮತ್ತು ಮೇನ್ ಇಂಗ್ರೀಡಿಯೆಂಟ್ಸು ಲೇಸು. ನಾನಿಲ್ಲಿ 4 ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು 10 ತಂದಿರೋದು. ಇನ್ನಾರು ಆ ಕಡೆ ಸೈಡಲ್ಲವೆ. ಮೊದಲು ಲೆಗ್ ಪೀಸ್ಗೆ ಮ್ಯಾಗ್ನೇಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾಗ್ನೇಟ್ ಮಾಡ್ಕೊಳ್ಳೋಕ್ಕೆ ನಾವು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕೋತಾಯಿದ್ದೀನಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋತಾಯಿದ್ದೀನಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕೋತಾಯಿದ್ದೀನಿ, ಮತ್ತು ಒಂದು 1/4 ಟೀ ಸ್ಪೂನು ಚಾಟ್ ಮಸಾಲ ಹಾಕೋತಾಯಿದ್ದೀನಿ, ವೈಟ್ ಪೇಪರು ಒಂದು ಅರ್ಧ ಸ್ಪೂನ್ ಹಾಕೋತಾಯಿದ್ದೀನಿ, ಬ್ಲ್ಯಾಕ್ ಪೇಪರು ಒಂದು 1/4 ಸ್ಪೂನ್ ಹಾಕೋತಾಯಿದ್ದೀನಿ, ಕಸ್ತೂರಿ ಮೆಂತ್ಯ ಒಂದು 1/4 ಸ್ಪೂನ್ ಹಾಕೋತಾಯಿದ್ದೀನಿ. ನಿಮ್ಮ ಪಿಜ್ಜಾ ಸಾಸ್ ಇದ್ದರೆ ನೀವು ಹಾಕೊಳ್ಳಿ, ಪಿಜ್ಜಾ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅಥವಾ ಒಂದು ಟೊಮೊಟೊ ಕೆಚಪ್ ಇದೆ, ಟೊಮೊಟೊ ಕೆಚಪ್ ಹಾಕೊಳ್ಳಿ. ಇಲ್ಲಾಂದರೆ ಟೊಮೊಟೊ ಸಾಸ್ ಸ್ವಲ್ಪ ಇದೆ, ಟೊಮೊಟೊ ಸಾಸ ಒಂದು ಸ್ಪೂನಷ್ಟು ಹಾಕೊಳ್ಳಿ. ಯಾವುದೂ ಇಲ್ಲ, ಟೊಮೊಟೊ ಸಾಸ್ ಯಾವುದೂ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂದು ಅರ್ಧ ನಿಂಬೆಹಣ್ಣೆ ಈ ಥರ ಹಿಂಡ್ಕೊಳ್ಳಿ. ನೀರೇನು ಹಾಕೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಲೆಗ್ ಪೀಸ್ ಮೇಲೆ ಕೋಲ್ಡ್ ಕುತ್ಕೋಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಮೊಸರು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಒಂದು ಮೊಟ್ಟೆ, ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕೊಳ್ಳೋದು ಬೇಡ, ಇಷ್ಟೇ ಗಟ್ಟಿ ಇದ್ರೂ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಫುಡ್ ಕಲರ್ ಹಾಕಿಲ್ಲ, ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನ್ಯಾಚುರಲ್ ಆಗಿ ಏನಿರುತ್ತೆ ಹಂಗೆ ಇರಲಿ ಅಂತ ನೋಡಿ. ಈ ಥರ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇಷ್ಟೇ. ಮತ್ತು ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ಮಿಕ್ಸ್ ಆದಮೇಲೆ ಲೆಗ್ ಪೀಸ್ನ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಅದರೊಳಗೆಲ್ಲ ಹಿಡಿಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಒಂದು 6 ಲೆಗ್ ಪೀಸ್ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಈ ಥರ ಮಸಾಲೆ ಎಲ್ಲನೂ ಅದಕ್ಕೆ ಮೆತ್ಕೊಳ್ಳೋಣ. ಲೇಸ್ ಚಿಕನ್ ಮಾಡೋದು ಸೇಮ್ ಇಷ್ಟೇ ಈಸಿ. ನೋಡಿ ಇಷ್ಟೇ. ಇದನ್ನು ಒಂದು ಗಂಟೆ ಟೈಮು ಮ್ಯಾಗ್ನೆಟ್ ಹಾಕಿ ಬಿಡಬೇಕಾಗುತ್ತೆ. ನೋಡಿ ನೀಟಾಗಿ ಕೂತಿದೆ. ಇವಾಗ 1 ಗಂಟೆ ಟೈಮ್ ಅದನ್ನು ಮ್ಯಾಗ್ನೆಟ್ ಹಾಕಿ ಬಿಡೋಣ. ನೆಕ್ಸ್ಟ್ ಐಟಮ್ ಪ್ರಿಪೇರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಒಂದು ತಟ್ಟಿಗೆ. ನೆಕ್ಸ್ಟ್ ಇಲ್ಲಿ ನಾನು 8 ಲೇಸ್ ತಗೊಂಡಿದ್ದೀನಿ, 10ರಲ್ಲಿ 8 ತಗೊಂಡಿದ್ದೀನಿ ಲೇಸ. ಫಸ್ಟಿಗೆ ನಾನು ಇಲ್ಲಿ 2 ಮೊಟ್ಟೆ ಹೊಡಿತಾಯಿದ್ದೀನಿ, ಆಮೇಲೆ 2 ಹೊಡ್ಕೊಳ್ಳೋಣ. ಮತ್ತು ಮ್ಯಾಗ್ನೇಟ್ ಮಾಡಿದ್ದು ಲೆಗ್ ಪೀಸು
ನೋಡಿ ಲೇಸನ್ನ ಈ ಥರ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸಣ್ಣ ಸಣ್ಣಕ್ಕೆ ಸ್ನ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕೈಲಿ ನೀಟಾಗಿ ಸ್ನ್ಯಾಶ್ ಮಾಡ್ಕೊಳ್ಳೋಣ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ನಾನು ಡಿಫ್ರೆಂಟಾಗಿರೋ ವೀಡಿಯೋನ ನಾನು ಇನ್ನು ಮುಂದೆ ತರ್ತಾ ಇರ್ತೀನಿ. ಎಷ್ಟು ಮೊಟ್ಟೆನೂ ಹತ್ತುತ್ತೇನೆ. ಇದನ್ನು ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿರಲ್ಲ ಎಷ್ಟು ನೀಟಾಗಿ ಬ್ಲೆಂಡ್ ಆಯ್ತೈತೆ ಅಂತ. ಈಗ 1 ಗಂಟೆ ಆಗೈತೆ, ಎಣ್ಣೆ ಕಾದೈತೆ. ಫಸ್ಟಿಗೆ ನಾನು ಇಲ್ಲಿ ಕಾರ್ನ್ಫ್ಲೋರಿಗೆ ಹಾಕ್ಕೋತಾ ಇದ್ದೀನಿ. ಇವು ಜಾಸ್ತಿ ಅಮ್ಕೋಬೇಡಿ, ಈ ಥರ ಸ್ಮೂತಾಗಿ ಅಮ್ಕಿ. ನೆಕ್ಸ್ಟು ಅದನ್ನು ಮೊಟ್ಟೆಗೆ ತೆರವುಮುಗ್ತಾ ಇದ್ದೀನಿ. ನೋಡಿ ಈ ಥರ ಮೊಟ್ಟೆಗೆ ಡಿಪ್ ಮಾಡಾದ್ಮೇಲೆ ಎಷ್ಟು ಇದಕ್ಕೆ ಡಿಪ್ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿನೇ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ನಿಮಗೆ ನೀಟಾಗಿ ತೋರಿಸ್ತೀನಿ, ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂತ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಬೇಕಾದ್ರೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡಿ ಮೊದಲು ಕಾರ್ನ್ಫ್ಲೋರ್ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಲೈಟಾಗಿರಲಿ. ಅದು ಎಷ್ಟು ಲೈಟಾಗಿರುತ್ತೆ ಅಷ್ಟು ಲೈಟಾಗಿ. ಎಷ್ಟು ಮಟ್ಟಿಗೆ ಎತ್ಕೊಳ್ಳಿ. ಮೊಟ್ಟೆದು ಪೂರ್ತಿ ನೀರು ಮೊಟ್ಟೆ ಅದಕ್ಕೆಲ್ಲ ಇರಬೇಕು, ಅಲ್ದರೆ ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ನೀಟಾಗಿ ಡಿಪ್ ಮಾಡ್ಕೋಬೇಕು. ಎಷ್ಟು ಇದಕ್ಕೆ ಲೇಸ್ಗೆ ಹಾಕಲಿ, ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಪೂರ್ತಿ ಹಚ್ಕೋಬೇಕಾಗುತ್ತೆ. ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದಕ್ಕೆ ಇಟ್ಕೋಬೇಕು ನೀಟಾಗಿ. ನೋಡಿ ಇಷ್ಟೇ. ಎಷ್ಟು ಎಣ್ಣೆಯಲ್ಲಿ ಕಾರೈತೆ, ಎಣ್ಣೆಗೆ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಎಣ್ಣೆ ಬಿಡ್ತಾಯಿದ್ದೀನಿ. ಇದನ್ನು ಒಂದು 30ರಿಂದ 40 ಸೆಕೆಂಡು ಎತ್ತಕ್ಕೆ ಹೋಗ್ಬೇಡಿ. ಒಂದು 30ರಿಂದ 40 ಸೆಕೆಂಡು ಎತ್ತವರೆ ನೀಟಾಗಿ ಕೂಡ್ಸೈತೆ. ನೋಡಿ ನಾನಿಲ್ಲಿ 1 ನಿಮಿಷ ಎತ್ತಿತ್ತಿಲ್ಲ. ಆಮೇಲೆ ಹಿಂಗೆ ಸೈಡಿಗೆ ಈ ಥರ ತಿರ್ಸ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ಎಷ್ಟು ಈಸಿ ಅಂತ. ಈ ಥರ ಸೈಡಿಗೆ ತಿರ್ಸ್ಕೊಂಡು ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದೇ ಥರ ನಾನು ಎಲ್ಲನೂ ಮಾಡ್ಕೊಳ್ಳೋದು. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೋಡಿ ನಾನು ಒಂದು 5 ನಿಮಿಷ 4ರಿಂದ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಚಿಕನ್ನು ಬೆಂದಿದೆ. ಇನ್ನೊಂದು 30 ಸೆಕೆಂಡ್ ಆದರೆ ನಿಮಗೆ ಚಿಕನ್ನು ರೆಡಿ ಆಗುತ್ತೆ. ನೋಡಿ ಚಿಕನ್ನು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಎತ್ಕೊಳ್ಳೋಣ.
ಇಟ್ಕೊಂಡು ಅದನ್ನು ಎಲ್ಲನೂ ಬೇಯಿಸ್ಕೊಂಡು ನಿಮಗೆ ಫೈನಲ್ ಟಚ್ಚು ಈ ಥರ ಸಿಗುತ್ತೆ ನೋಡಿ. ಲೇಸ್ ಚಿಕನ್ ಗರಿ ಗರಿಯಾಗಿ ಸಖತ್ತಾಗಿರುತ್ತೆ ನೋಡಿ. ಇದೇ ಥರ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾವ್ದಾರು ಬೇಕು ಅಂದರೆ ಕಮೆಂಟ್ ಮಾಡಿ, ಆ ರೆಸಿಪಿನ ಆದಷ್ಟು ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.